ಕೂಟದ ಸಂಭ್ರಮ. ಬಹಾರೆ ಇಬಾದತ್ ಮಹೇ ನೂರ್ ಆಯಾ ಖುದಾ. ಹಣ್ಣು ಹಂಪಲು ಬಿರಿಯಾನಿ ಸವಿದ ಮುಸ್ಲಿಂ ಬಾಂಧವರು. ಪವಿತ್ರ ರಂಜಾನ್ ಮಾಸದ ನಿಮಿತ್ತ ಮುಸ್ಲಿಂ ಬಾಂಧವರು ಉಪವಾಸವನ್ನ ಕೈಗೊಳ್ಳುತ್ತಿದ್ದು ಸಾಯಂಕಾಲ ಪ್ರಾರ್ಥನೆಯನ್ನ ಮಾಡಿ ಉಪವಾಸವನ್ನ ಬಿಡುತ್ತಾರೆ. ಈ ಹಿನ್ನೆಲೆ ಅಲ್ಲಲ್ಲಿ ಇಫ್ತಾರ್ ಕೂಟಗಳನ್ನ ಕೂಡ ಆಯೋಜನೆ ಮಾಡಲಾಗ್ತಿದ್ದು, ಇಂದು ತುಮಕೂರಿನ ಸದಾಶಿವನಗರದಲ್ಲಿಯೂ ಮುಸ್ಲಿಂ ಬಾಂಧವರಿಂದ ಸರ್ವಧರ್ಮೀಯರ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರವಲ್ಲ, ಬೇರೆ ಧರ್ಮದವರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಹಣ್ಣು ಹಂಪಲು ಬಿರಿಯಾನಿ ಸಿಹಿ ತಿನಿಸುಗಳನ್ನ ಸವಿದು ಖುಷಿಪಟ್ಟರು. ನಗರದ ಔಟರ್ ರಿಂಗ್ ರಸ್ತೆಯಲ್ಲಿರುವ ಗ್ಯಾರೇಜ್ಗಳ ಯುವಕರೆಲ್ಲರೂ ಸೇರಿ ಈ ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ರು. ನಾವು ಆಗಲೇ ಹೇಳಿದ ಹಾಗೆ ಈ ಇಫ್ತಾರ್ ಕೂಟವನ್ನ ಸರ್ವಧರ್ಮೀಯರಿಗಾಗಿ ಆಯೋಜಿಸಲಾಗಿತ್ತು. ಹೀಗಾಗಿ ಎಲ್ಲಾ ಧರ್ಮದವರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿತ್ತು. ಇಫ್ತಾರ್ ಕೂಟದಲ್ಲಿ ಹಣ್ಣು ಹಂಪಲುಗಳು, ಬಿರಿಯಾನಿ, ಸಿಹಿ ತಿನಿಸುಗಳನ್ನ ಮಾಡಲಾಗಿತ್ತು. ಸಾವಿರಾರು ಜನ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಔತಣವನ್ನ ಸವಿದು ಖುಷಿಪಟ್ಟರು. ಇಫ್ತಾರ್ ಕೂಟದ ಆಯೋಜಕರು ಮಾತನಾಡಿ, ಇಂದು ಮುಸ್ಲಿಂ ಎನ್ನದೇ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ದು ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು ಎನ್ನುವುದು ನಮ್ಮ ಆಶಯ. ಇಂದು ಮುಸ್ಲಿಂ ಎಂದರೆ ಶತ್ರುಗಳಲ್ಲ, ಅಣ್ಣ ತಮ್ಮಂದಿರು ಎಂದು ದೇಶಕ್ಕೆ ತಿಳಿಸಲು ನಾವು ಈ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ದೇವೆ. ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಿಷ್ಣುತೆ ಹೆಚ್ಚಳವಾಗಬೇಕು ಎಂದರು. 15ನೇ ಇಫ್ತಾರಿ ಕೂಟವನ್ನು ಇಲ್ಲಿ ರಸ್ತೆ ದಾನ ಪ್ಯಾಲೇಸ್ ಎದುರುಗಡೆ ಗ್ಯಾರೇಜ್ನವರೆಲ್ಲ ಸೇರ್ಕೊಂಡು, ಯುವಕರು ಎಲ್ಲ ಸೇರ್ಕೊಂಡು ಒಂದು ಇಫ್ತಾರಿ ಕೂಟವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೂ ಬಹಳ ಉತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಡ್ ಇಂದ ಹಿಡಿದು ಊಟದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಲೇಡೀಸ್ಗೆ ಬೇರೆ ಮಾಡವ್ರೆ, ಜೆಂಟ್ಸ್ಗೆ ಬೇರೆ ಮಾಡವ್ರೆ. ಲೇಡೀಸ್ ಅಂಡ್ ಜೆಂಟ್ಸ್ಗೆ ಇಬ್ಬರಿಗೂ ಸೇರಿ ಅತ್ಯುತ್ತಮವಾಗಿ ಇಫ್ತಾರಿ ಕೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ಇವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ನಮಾಜ್ ಇಲ್ಲೇ ಮಾಡಿದ್ದೀವಿ. ನಮ್ಮ ಯಾಸಿನ್ ಮಸ್ಜಿದ್ನ ಮೌಲಾನಾದ ಸಲ್ಮಾನ್ ರವರು ಇಲ್ಲಿ ಆಗಮಿಸಿ ಎಲ್ಲರಿಗೂ ಇಫ್ತಾರ್ ಕೂಟದ ಒಂದು ದುವಾ ಮಾಡಿಸಿ ನಮಾಜ್ ಮಾಡಿಸಿದ್ದಾರೆ. ಮಗ್ರಿಬ್ ನಮಾಜ್ ಮಾಡಿಸಿ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಇದು ಹಿಂದೂ ಹಾಗೂ ಮುಸ್ಲಿಂ ಇಬ್ಬರ ಭಾವೈಕ್ಯತೆಯನ್ನು ಇಬ್ಬರು ಸೇರಿ ಮಾಡಿರೋ ಒಂದು ಇಫ್ತಾರ್ ಕೂಟ. ಇದು ಇಬ್ಬರಲ್ಲಿ ಯಾವುದೋ ಒಂದು ತಾರತಮ್ಯ ಇಲ್ಲದೆ ಇಬ್ಬರು ಹೊಂದಾಣಿಕೆಯಿಂದ ಬಾಳ್ಬೇಕು ಹಾಗೂ ಬಾಳ್ವತೆಯಿಂದ ಬಾಳ್ಬೇಕು ಎಂದು ಈ ಇಫ್ತಾರ್ ಕೂಟದಿಂದ ನಾವು ಇಡೀ ದೇಶಕ್ಕೆ ಸರಿ ಹೇಳುತ್ತೀವಿ. ಇನ್ನು ಹಿಂದೂಗಳು ಕೂಡ ಈ ಇಫ್ತಾರ್ ಕೂಟವನ್ನ ಸವಿದು ಖುಷಿಪಟ್ಟರು. ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು. ಇಫ್ತಾರ್ ಕೂಟವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದು, ಇಲ್ಲಿ ಭಾಗವಹಿಸಿದ್ದು ಖುಷಿ ಕೊಟ್ಟಿದೆ ಅಂತ ಹಿಂದೂ ಒಬ್ಬರು ಸಂತಸವನ್ನ ಹಂಚಿಕೊಂಡರು. ಇವತ್ತು ದಾನ ಪ್ಯಾಲೇಸ್ ಹತ್ರ ಮತ್ತೆ ಈ ಏರಿಯಾ ಇದು ರಿಂಗ್ ರೋಡು ಇಫ್ತಾರ್ದು ಕೂಟನ ಏರ್ಪಡಿಸಿದ್ದಾರೆ. ಇವತ್ತು ಬೆಳಗಿಂದ ಉಪವಾಸ ಇದ್ದ ಎಲ್ಲ ಬಂಧು ಮಾತೃಗಳು ಇವತ್ತು ಉಪವಾಸನ ಬಿಚ್ಚೋಕ್ಕೋಸ್ಕರ ಇಲ್ಲಿ ಅನ್ನದ ಸಂದರ್ಪಣೆನೂ ಏರ್ಪಡಿಸಿದ್ದಾರೆ. ಉಪವಾಸ ಬಿಚ್ಚಿ ಇಲ್ಲೆಲ್ಲರೂ ಬಂದಿರೋ ಎಲ್ಲ ನನ್ನ ಸ್ನೇಹಿತರುಗೋಸ್ಕರ ರಂಜಾನ್ನ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಒಂದು ಇಫ್ತಾರ್ ಕೂಟ ಅಂತ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಮೂರ್ತಿ ಅಣ್ಣ ಅವರು ಭಾಗವಹಿಸಿದ್ದೇವೆ. ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಮೂರ್ತಿ ಅಣ್ಣ ಅಂತ ತುಂಬಾ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಮೂರ್ತಿ ಅಣ್ಣನ್ಗೆ. ಎಲ್ಲರೂ ಹಿಂಗೆ ಒಂದಾಗಿ ನಮ್ಮ ಇದರಲ್ಲಿ ತುಮಕೂರಲ್ಲಿ ಒಂದು ಇದ್ ಮಾಡೋಣ, ನಾವು ಜೊತೆಯಲ್ಲಿ ನಾವು ಅಣ್ಣ ತಮ್ಮದಿರಂಗ್ ನಾವು ಬಾಳೋಣ ಅಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ. ಇನ್ನು ಇಫ್ತಾರ್ ಕೂಟಕ್ಕೂ ಮೊದಲು ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಮೂಲಕ ಅಲ್ಲಾಹುವನ್ನ ಪ್ರಾರ್ಥಿಸಿದರು. ಬಳಿಕ ಉಪವಾಸವನ್ನ ಕೈಬಿಟ್ಟು ಹಣ್ಣು ಹಂಪಲು, ಬಿರಿಯಾನಿ, ಪಾಯಸವನ್ನ ಸವಿದು ಸಂಭ್ರಮಿಸಿದ್ರು. SI TV ತುಮಕೂರು.